ಇನ್ನು ನಟಿ ಮತ್ತು ನಿರ್ದೇಶಕಿ ರೂಪಾ ಅಯ್ಯರ್ ಅವರು ಡಿಜಿಟಲ್ ಅರೆಸ್ಟ್ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ಯಾರೋ ಏನೋ ಸುಮಾರು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ. ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಆಕೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ, ಏನು ನಡೀತು ಅಂತ ನೋಡೋಣ ಬನ್ನಿ. ನಿರ್ದೇಶಕಿ ರೂಪಾ ಅಯ್ಯರ್ ಡಿಜಿಟಲ್ ಅರೆಸ್ಟ್. ತನಿಖೆಯ ಹೆಸರಿನಲ್ಲಿ 30 ಲಕ್ಷಕ್ಕೆ ಖದೀಮರ ಬೇಡಿಕೆ. ಹೌದು, ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ದೋಖಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಒಂದಲ್ಲ ಒಂದು ರೀತಿ ಸೈಬರ್ ಕ್ರೈಮ್ ನಡೆಯುತ್ತಲೇ ಇದೆ. ಇಂತಹ ಸುಳಿಯಲ್ಲಿ ಈಗ ಸಿಲುಕಿದವರು ಕನ್ನಡದ ನಿರ್ಮಾಪಕಿ ಹಾಗೂ ಬಿಜೆಪಿಯ ನಾಯಕಿ ರೂಪಾ ಅಯ್ಯರ್. ಮುಂಬೈ ಪೊಲೀಸರ ಹೆಸರಿನಲ್ಲಿ ಕರೆ, ಆಧಾರ್ ಹೆಸರಿನಲ್ಲಿ ವಂಚನೆಯ ಯತ್ನ. ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ. ನಟಿ ರೂಪಾ ಅಯ್ಯರ್ಗೆ ಇದ್ದಕ್ಕಿದ್ದ ಹಾಗೆ ವಿಡಿಯೋ ಕಾಲ್ ಬಂದಿದೆ. ಕಾಲ್ ಮಾಡಿದ ಖೇಡಿ ಗ್ಯಾಂಗ್ ನಿಮ್ಮ ಆಧಾರ್ ದುರ್ಬಳಕೆ ಆಗಿದೆ, ನೀವೀಗ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದೀರಿ. ಈ ಮಾಹಿತಿ ಎಲ್ಲೂ ಹಂಚಿಕೊಳ್ಬಾರ್ದು, ಪೊಲೀಸರಿಗೂ ಮಾಹಿತಿ ಕೊಡಬಾರ್ದು. ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ನೀವು ನಮಗೆ ಸಹಕರಿಸಬೇಕು ಅಂತ ಬೆದರಿಸಿದ್ದಾರೆ. ಅದಕ್ಕೆ ರೂಪಾ ಕೂಡ ಒಪ್ಕೊಂಡು ಅವರು ಕೇಳಿದ್ದಕ್ಕೆಲ್ಲ ಉತ್ತರಿಸಿದ್ದಾರೆ. ಟೆಲಿಕಾಂ ಅಥಾರಿಟೀಸ್ ಆಫ್ ಇಂಡಿಯಾ ಇಂದ ಫೋನ್ ಮಾಡ್ತಿದ್ದೀವಿ ಅಂತ. ಆಮೇಲೆ ಅಲ್ಲಿಂದ ನಾವು ಕನೆಕ್ಟ್ ಮಾಡ್ತೀವಿ, ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಬೇರೆ ಯಾರೋ ಒಂದು ಸಿಮ್ ಕಾರ್ಡನ್ನು ತಗೊಂಡು ದೇಶಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ನಾವು ಮುಂಬೈ ಪೊಲೀಸ್ ಸ್ಟೇಷನ್, ಫೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರೇ ಕನೆಕ್ಟು ಮಾಡಿದ್ರು. ಆಮೇಲೆ ನಾನು ಆ ನಂಬರೆಲ್ಲ ಚೆಕ್ ಮಾಡಿದಾಗ ಅದು ನಿಜಾನೂ ಆಗಿತ್ತು, ಅಥವಾ ನೀವೇ ಗೂಗಲ್ ಸರ್ಚ್ ಮಾಡಿ ಫೋರ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಡಿ ಅಂತ ಹೇಳಿದ್ರು. ಸೊ ಅವ್ರು ಅದನ್ನ ಆ ಕಡೆಯಿಂದ ಈ ಕಡೆ ಟ್ರ್ಯಾಪ್ ಮಾಡ್ಕೊಂಡಿರ್ತಾರೆ. ನನ್ನಿಂದಾಗಿ ಅಥವಾ ನನ್ನ ಆಧಾರ್ ಕಾರ್ಡಿಂದಾಗಿ ಪಾಪ ದೇಶಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದಾಗ ಆವಾಗ ಅವ್ರು ಹೇಳಿದ್ರು, ನರೇಶ್ ಗೋಯಲ್ ಅವರ ಪ್ರಕರಣದಲ್ಲಿ 247 ಜನನ ನಾವು ಕಸ್ಟಡಿಲಿ ಇಟ್ಕೊಂಡಿದ್ದೀವಿ. ಅವರೆಲ್ಲರಿಗೂ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದ್ದೀವಿ. ಎಲ್ಲರನ್ನೂ ತನಿಖೆಗೆ ಒಳಪಡಿಸಿದ್ದೀವಿ. ಅದರಲ್ಲಿ ನೀವು ಒಬ್ಬರು. ಹಾಗಾಗಿ ನೀವು ಇಮಿಡಿಯೇಟ್ ಆಗಿ 24 hours ಹೌಸ್ ಅರೆಸ್ಟ್ ಆಗಬೇಕು. ಸೊ ನೀವು ತಕ್ಷಣ ಮನೆಗೆ ಹೋಗಿ ಎಲ್ಲ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ ಅಂದರು. ನಾನು ಅಂದೆ ಸರಿ ಅಂತಂದೆ. ಎಲ್ಲ ಡೀಟೇಲ್ಸು ಕೊಡ್ತಾ ಹೋಗಿ ಇವಾಗ ನಾವು ಕೇಳೋದು ಅಂತ. ಮತ್ತು ಯಾರ ಹತ್ರನೂ ಫೋನ್ ಕಾಲಲ್ಲಿ ಮಾತಾಡಬಾರ್ದು ನೀವು. ಬಿಕಾಸ್ ಇದನ್ನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ದೇಶವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಬಿಕಾಸ್ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ಫೋನ್ ಕಾಲಲ್ಲಿ ಗೊತ್ತಾದರೆ ನಿಮ್ಮ ಮನೆ ಸುತ್ತಲೂ ಕ್ರಿಮಿನಲ್ಸ್ ಬಂದು ಇದನ್ನು ಸ್ಟಾಪ್ ಮಾಡಿಸ್ತಾರೆ. ನೀವು ನಮ್ಗೆ ಹೆಲ್ಪ್ ಮಾಡ್ತಿದ್ರ ಅಂದಾಗ CBI ವಿಚಾರಗಳನ್ನು ಯಾರಿಗೂ ಯಾವತ್ತೂ ಹೇಳಬಾರ್ದು ಅಂತ ಅಂದರು. 30 ಲಕ್ಷ ಡೆಪಾಸಿಟ್ಗೆ ಬೇಡಿಕೆ. ಅಣ್ಣಾಮಲೈಗೆ ರೂಪಾ ಕರೆ. ನಾವು ಮುಂಬೈ ಪೊಲೀಸರು ಆಧಾರ್ ದುರ್ಬಳಕೆ, ಬ್ಯಾಂಕ್ ಅಕೌಂಟ್ ದುರ್ಬಳಕೆಯ ಬಗ್ಗೆ ದಾಖಲೆ ತೋರಿಸಿದ್ದಾರೆ. ಯಾವಾಗ ರೂಪಾ ಅಯ್ಯರ್ ಇವರ ಮಾತುಗಳನ್ನ ನಂಬ್ತಾರೋ ಅನ್ಸುತ್ತೋ ಆಗಲೇ ಕಳ್ಳರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವುದಕ್ಕೆ ಮುಂದಾಗ್ತಾರೆ. ಮತ್ತೆ ಕಾಲ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಹಾಗೂ 30 ಲಕ್ಷ ಹಣವನ್ನ ಡೆಪಾಸಿಟ್ ಮಾಡಿ ತನಿಖೆ ಮುಗಿದ ನಂತರ ವಾಪಸ್ ಮಾಡ್ತೇವೆ ಅಂತ ಹಣಕ್ಕೆ ಬೇಡಿಕೆ ಇಡ್ತಾರೆ. ಆಗ ಅನುಮಾನ ಬಂದು ಎಚ್ಚೆತ್ತಂತಹ ರೂಪಾ ಅಯ್ಯರ್ ಮತ್ತೊಂದು ಫೋನ್ ಮೂಲಕ ಅಣ್ಣಾಮಲೈ ಅವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಅಣ್ಣಾಮಲೈ ಇದು ಫೇಕ್ ಕಾಲ್ ಅನ್ನುವಂತಹ ಮಾಹಿತಿ ಕೊಟ್ಟರು. ಅದಾದ ಬಳಿಕ ನಿರ್ದೇಶಕಿ ವಂಚಕರಿಗೆ ಸಹಕರಿಸಲಿಲ್ಲ ಅಂತ ಹೇಳಲಾಗಿದೆ. ಇವನ್ ಹೋಲ್ ನೈಟ್ ನನಗೆ ವಿಡಿಯೋ ಹಾಕ್ಕೊಂಡೇ ಇರೇನು, ನೈಟ್ ಹಾಕ್ಕೊಂಡಿದ್ದೆ. ಓಕೆ ಸರ್ಜಿ ಮೈ ಇದರಿ ರಖೂಂಗಿ ಅಂತ ಫೋನ್ ನನ್ನ ಮುಂದೆನೇ ಇಟ್ಕೊಂಡು ಚಾರ್ಜ್ ಹಾಕಿ ನಾನು ಇವನ್ ರೆಸ್ಟ್ ರೂಮ್ಗೆ ಎದ್ದು ಹೋದ್ರು, ಸ್ನಾನ ಮಾಡೋಕ್ಕೆ ಎದ್ದೋದ್ರು ಅವ್ರಿಗೆ ಪರ್ಮಿಷನ್ ತೊಗೊಂಡು ಹಿಂಗೆ ತೋರಿಸ್ಬಿಟ್ಟು ಹೋಗ್ತಿದ್ದೆ. ಸರ್ಜಿ ಅಲ್ಲಿ ಗೋ ಅಂಡ್ ಕಮ್ ಬ್ಯಾಕ್ ಇನ್ 2 minutes ಅಂತ. ಸೊ ಅದೆಲ್ಲ ಮಾಡ್ಕೊಂಡು ಹೋದ್ರು, ಅವರೆಲ್ಲ ಗಮನಿಸ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ 9 ಗಂಟೆಗೆ ರೆಡಿ ಇರಿ ಅಂದರು. 9 ಗಂಟೆಗೆ ತಿರ್ಗಾ ನಾನು ರೆಡಿ ಆಗ್ಬಿಟ್ಟು ಹಿಂಗೆ ಕೂತ್ಕೊಂಡೆ ಕ್ಯಾಮ್ರಾ ಮುಂದೆ. ಆವಾಗ ಬ್ಯಾಂಕ್ ಡೀಟೇಲ್ಸ್ ಕೇಳಕ್ಕೆ ಶುರು ಮಾಡಿದ್ರು. ನೀವು ಆನ್ಲೈನ್ ಆಪರೇಟ್ ಮಾಡ್ತೀರಾ ಅಂತ. ಅಂದರೆ ನಾನು ಆನ್ಲೈನ್ ಆಪರೇಟೇ ಮಾಡಲ್ಲ, ಬಿಕಾಸ್ ಮೆನಿ ಪೀಪಲ್ ವಿಲ್ ಮಿಸ್ಯೂಸ್ ಮೈ ಅಕೌಂಟ್ ಅಂತ ಅವ್ರಿಗೆ ವಾಪಸ್ ತಿರುಗಿಸಿ ಹೇಳಿದೆ. ಅವಾಗ ಹೇಳ್ತಾರೆ, ಓಕೆ ರೂಪಾಜಿ ಅಭಿ ಸೀದಾ ಬ್ಯಾಂಕ್ ಚಲನಾ ಹೇ, ಬ್ಯಾಂಕ್ ಮೇ ನಾನೊಂದು ಅಕೌಂಟ್ ನಂಬರ್ ಕೊಡ್ತೀನಿ, ಅದಕ್ಕೆ ನೀವು 30 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆ ಅಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ನೀವೇ ಓದಿ ಅಂತ ಪ್ರತಿ ಲೆಟರ್ ನನ್ನ ಕೈಲೇ ಓದಿಸೋರು ಆರ್ಡರ್ನ. ಯಾಕೆಂದರೆ ನಾವು ರೆಕಾರ್ಡ್ ಮಾಡ್ಕೋತಿದ್ದೀವಿ ವಿಡಿಯೋದಲ್ಲಿ ಓದಿ ಅಂತ. ನಾನೆಲ್ಲ ಓದಿ ಹೇಳಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನೀವು 30 ಲಕ್ಷ ಡೆಪಾಸಿಟ್ ಅಂತ ಇಡಬೇಕು. ಆಮೇಲೆ ನಿಮಗೆ ಕ್ಲಾರಿಫಿಕೇಷನ್ ಲೆಟರ್ನ ಕೊಡ್ತೀವಿ, ನೀವೇನು ಈ ಥರ ನಿಮ್ಮ ಆಧಾರ್ ಕಾರ್ಡನ್ನು ದುರ್ಬಳಕೆ ಆಗಿದೆ ಅಂತ ಅನ್ನೋದನ್ನ ಕ್ಲಾರಿಫಿಕೇಷನ್ ಕೊಡ್ತೀವಿ ಅಂತ ಹೇಳಿದ್ರು. ದುಡ್ಡು ಅಂದ ತಕ್ಷಣ ನನಗೆ ಏನಾಯಿತು, ಸರ್ಜಿ 2 ಮಿನಿಟ್ನ ಅಭಿ 9:30, ಇವಾಗ ಬ್ಯಾಂಕ್ ಓಪನ್ ಇರಲ್ಲ, 10 ನಿಮಿಷ ಇರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ನನ್ನ ಹತ್ರ ಇನ್ನೊಂದು ಫೋನ್ ಇದೆ ಅನ್ನೋದು ಅವ್ರಿಗೆ ಹೇಳಿರಲಿಲ್ಲ. ಇನ್ನೊಂದು ಫೋನಲ್ಲಿ ಹೋಗ್ಬಿಟ್ಟು ತಕ್ಷಣ ಒಬ್ಬರು ಆಫೀಸರ್ಗೆ ಫೋನ್ ಮಾಡಿದೆ. ಸರ್ ಈ ಸರ್ಟಿಫಿಕೇಟ್ಗಳು ಕಳಿಸ್ತಾ ಇದ್ದೀನಿ, ಇಸ್ ಇಟ್ ಟ್ರೂ ಆರ್ ಫೇಕ್ ಅಂತ ಚೆಕ್ ಮಾಡಿಸಿ ಅಂತ. ಅವರು ಇಲ್ಲಿನ ಬ್ಯಾಂಗ್ಳೂರ್ CBI ಆಫೀಸರ್ ಕಳಿಸಿದ್ರು, ಮತ್ತು ನಮ್ಮ ಅಡ್ವೊಕೇಟ್ಗೆ ಕಳಿಸಿದ್ರು. ಅವ್ರಿಗೆಲ್ಲ ಚೆಕ್ ಮಾಡಿ ಆ ಅಧಿಕಾರಿ ಪಾಪ ನನಗೆ 10 ನಿಮಿಷದಲ್ಲಿ ನನ್ನ ಕಷ್ಟಗಳು ಸಾಲ್ವ್ ಆಯಿತು. ಅವ್ನು ಹಿಂದಿನ ದಿನನೇ ದುಡ್ಡು ಕೇಳಿದ್ರೆ ನಂಗೆ ಗೊತ್ತಾಗೋಗಿರ್ತಿತ್ತು ಇದು ಮೋಸ ಅಂತ. ಯಾಕೆ ಇವಾಗ ಸುಪ್ರೀಂ ಕೋರ್ಟ್ ಯಾಕೆ ನಮ್ಮ ಹತ್ರ ದುಡ್ಡು ಕೇಳ್ತಾರೆ, ಕೊಡಿ ದುಡ್ಡು ಅಂತ. ಅದರಲ್ಲಿ ನಾನು ಆ ವಿಚಾರದಲ್ಲಿ ಬಚಾವಾದೆ. ಅದೆಲ್ಲ ಗೊತ್ತಾದ್ಮೇಲೆ ನಾನು ಬಂದ್ಬಿಟ್ಟು, ಐ ನೋ ಹೂ ಯು ಆರ್, ದಿಸ್ ಕೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೆಸ್ಪೆಕ್ಟೆಡ್ ಅಣ್ಣಾಮಲೈ ಸರ್ಜಿ ಅಂತ ಮೆಸೇಜ್ ಮಾಡಿದೆ. ರೂಪಾ ಅಯ್ಯರ್ ತಮ್ಮ ಸಮಯ ಪ್ರಜ್ಞೆಯಿಂದ ಈ ಡಿಜಿ ಕಳ್ಳರ ಕೆಡ್ಡಕ್ಕೆ ಬೀಳದೆ ಸೇಫ್ ಆಗಿದ್ದಾರೆ.
ಆದರೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿದ್ದು ಪೊಲೀಸ್ ಇಲಾಖೆ ಕೂಡ ಹೀಗೆ ಡಿಜಿಟಲ್ ಅರೆಸ್ಟ್ ಎಂಬುದೇ ಕಾನೂನಿನಲ್ಲಿ ಇಲ್ಲ ಅನ್ನುವ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡ್ತಿದೆ. ಸೊ ನಿಮಗೂ ಸಹ ಇಂತಹ ಕರೆ ಬಂದ್ರೆ ಹೆದರದೆ ಮಾತನಾಡಿ, ಪೊಲೀಸರಿಗೆ ಮಾಹಿತಿ ಕೊಡಿ, ಸೇಫ್ ಆಗಿರಿ. ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.